ಸೊ ಐ ಆಮ್ ಸೇಯಿಂಗ್ ಇಷ್ಟರವರೆಗೆ ಟೆರರ್ ಅಟ್ಯಾಕ್ ಮಾಡ್ತಾ ಇರುವಂತಹದ್ದು ಇಸ್ರೇಲ್. ಅವರಿಗೆ ಸೆಲ್ಫ್ ಡಿಫೆನ್ಸ್ ಮಾಡುವಂತಹ ಯಾವುದೇ ಅರ್ಹತೆ ಇಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅವರಿಗೆ ಸೆಲ್ಫ್ ಡಿಫೆನ್ಸ್ ಮಾಡುವಂತಹ ಯಾವುದೇ ಅರ್ಹತೆ ಇಲ್ಲ. ಎಸ್ ಅಂದರೆ ಅಕ್ಟೋಬರ್ 7 ದಾಳಿಯ ನಂತರ ಇಸ್ರೇಲ್ ಅಂದ್ರೆ ಸುಮ್ಮನೆ ಇರಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು. ದಿಸ್ ಇಸ್ ವಾಟ್ ಯುವರ್ ಆರ್ಗ್ಯುಮೆಂಟ್. ನೋ, ಐ ಆಮ್ ಸೇಯಿಂಗ್ ದ ಪೆಲೆಸ್ತೀನಿಯನ್ಸ್ ಅವರಿಗೆ 75 ವರ್ಷದಿಂದ ಆಗ್ತಾ ಇರುವಂತಹ ಆ ಒಂದು ಅನ್ಯಾಯ ಏನಿದೆಯಾ ಅದರ ವಿರುದ್ಧ ಅವರು ಮಾಡಿರುವಂತಹ ರೆಸಿಸ್ಟೆನ್ಸ್ ಅದನ್ನು ನೀವು ಎಲ್ಲರೂ ಕಂಡೆಮ್ ಮಾಡ್ತಾ ಇರುವಂತಹದ್ದು ಕೂಡ ಒಂದು ಹಾಸ್ಯಾಸ್ಪದಕ ಅಂತ ಹೇಳಿ. ಓಕೆ, ಆದ್ರೆ ಒಂದು ನಿಮಿಷ, ಅಂದರೆ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಅಕ್ಟೋಬರ್ 7ನ ದಾಳಿಯನ್ನು ನೀವು ರೆಸಿಸ್ಟೆನ್ಸ್ ಅಂತ ಕರೀತೀರಿ, ರೈಟ್. ಆ ಕಗ್ಗೊಲೆಗಳನ್ನು ರೆಸಿಸ್ಟೆನ್ಸ್ ಅಂತ ಕರೀತೀರಿ. ಓಕೆ ಓಕೆ, ಒಂದೇ ನಿಮಿಷ ಲೆಟ್ ಹಿಮ್ ಆನ್ಸರ್. ಇದು ಬಹಳ ಆಶ್ಚರ್ಯಕರ ಅನಿಸುತ್ತೆ. ಮೂಲಭೂತವಾದ ಪ್ರಶ್ನೆ, ಆ ಲ್ಯಾಂಡಿಗೂ ಯಹೂದಿಗಳಿಗೂ ಸಂಬಂಧನೇ ಇರಲಿಲ್ವ? ಆ ಭೂಮಿಗೂ ಯಹೂದಿಗಳಿಗೂ, ಜೆರುಸಲೆಮ್ಗೂ ಯಹೂದಿಗಳಿಗೆ ಸಂಬಂಧನೇ ಇಲ್ವಾ ಅಂತ. 1920ಯಲ್ಲಿ ಅವರು ಬರೋದಕ್ಕೆ ಶುರು ಮಾಡಿದಾಗ ಪ್ಯಾಲೆಸ್ಟೈನ್ ಅನ್ನುವಂಥ ಒಂದು ರಾಷ್ಟ್ರ ಇತ್ತ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಈಗೇನನ್ನು ವೆಸ್ಟ್ ಬ್ಯಾಂಕ್ ಅಂತ ಕರಿತೀವಿ ಅದನ್ನು ಜೋರ್ಡನ್ನ ಭಾಗ ಆಗಿತ್ತು, ಯಾವುದನ್ನು ಗಾಜಾ ಅಂತ ಕರಿತೀವಿ ಅದು ಈಜಿಪ್ಟ್ನ ಭಾಗ ಆಗಿತ್ತು. ನಾರ್ದರ್ನ್ ಪಾರ್ಟ್ ಆಫ್ ಇಸ್ರೇಲ್ ವಾಸ್ ರೂಲ್ಡ್ ಬೈ ದಿ ಲೆಬನಾನ್. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ಸ್ ಬೇರೆ ಬೇರೆ ಇತ್ತಲ್ಲಿ. ಹೇಗೆ ಪಾಕಿಸ್ತಾನದವರಿಗೆ ಒಂದು ಗೆರೆ ಕೊರೆದು ಇನ್ಮೇಲೆ ಇದು ನಿಮ್ಮ ದೇಶ ಅಂತ ಹೇಳಿದ್ರಲ್ಲ, ಹಾಗೆ ಯುನೈಟೆಡ್ ನೇಷನ್ಸ್ ಒಂದು ಗೆರೆ ಕೊರೆದು ಇದು ನಿಮ್ಮ ದೇಶ ಅಂತ ಯಹೂದಿಗಳಿಗೆ ಹೇಳ್ತು. ಮ್ಯಾಪನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ ನೀವು. ವಿಸ್ತರಿಸ್ತಾ ಇದೆ ಇಸ್ರೇಲ್ ಅಂತ, ವಿಸ್ತರಿಸ್ತಾ ಇದೆ. ಐ ಅಗ್ರಿ, ಐ ಡೂ ಅಗ್ರಿ. ಮೀಟರ್ ಬೇಕು, ಮೀಟರ್ 1920ಯಲ್ಲಿ ಹೆಂಗಿತ್ತು, 1947ಗೆ ಎಷ್ಟಾಯಿತು, 1967ಗೆ ಎಷ್ಟಾಯಿತು. ಇಸ್ರೇಲ್ ಒಂದು ಸಿಂಪಲ್ ಪಾಲಿಸಿ ಇದೆ. ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ನೀವು ನಮ್ಮ ಭೂಮಿಯನ್ನು ಎಷ್ಟು ಗೆಲ್ತೀರೋ ಅದು ನಿಮ್ಮದೇ ಭೂಮಿ. ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರೋದಿಲ್ಲ. ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ನಾವು ನಿಮ್ಮನ್ನು ಅಟ್ಟಿಸ್ಕೊಂಡು ಹೋಗ್ತೀವಿ. ನಿಮ್ಮ ದೇಶದಲ್ಲಿ ನಾವು ಎಲ್ಲಿ ತನಕ ಅಟ್ಟಿಸ್ಕೊಂಡು ಬರ್ತೀವೋ ಅದು ನಮ್ಮ ಭೂಮಿ ಅನ್ನುವ ರೂಲನ್ನು ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರು ಹೇಳೋದು ನಾವು ಗೆದ್ಕೊಂಡಿರೋ ಜಾಗ ಇದು ಅಂತ. ವಿ ಹ್ಯಾವ್ ಒನ್ ಇಟ್, ನಾವು ಗೆದ್ಕೊಂಡಿದ್ದೀವಿ ಅಂತ. ಇಸ್ರೇಲ್ ಅಸ್ತಿತ್ವಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಯುದ್ಧ ಶುರುವಾಯ್ತು ರೀ. ಆ ಯುದ್ಧ ಪ್ಯಾಲೆಸ್ಟೈನ್ಗೋಸ್ಕರ ಆಯಿತಾ? ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಪ್ಯಾಲೆಸ್ಟೈನ್ಗೋಸ್ಕರ ಯುದ್ಧ ಆಯಿತಾ? ಆರು ದೇಶಗಳು ಸೇರಿಕೊಂಡು 6 ದೇಶಗಳು ಸೇರಿಕೊಂಡು 1948ನಲ್ಲಿ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದ್ರಲ್ಲ, ಪ್ಯಾಲೆಸ್ಟೈನ್ಗೋಸ್ಕರ ಯುದ್ಧಕ್ಕೆ ಬಂದ್ರು ಅವರು. 1948ಅಲ್ಲಿ ಅವರು ಮಾಡಿರುವಂತಹದ್ದು ಇಸ್ರೇಲ್ ಪ್ಯಾಲೆಸ್ತೀನಿಯನ್ ವಿರುದ್ಧ ನಾನು ಹೇಳೋದು ಎಲ್ಲ ಇಸ್ಲಾಮಿಕ್ ದೇಶಗಳು ಸೇರ್ಕೊಂಡು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದ್ವಲ್ಲ, ಪ್ಯಾಲೆಸ್ಟೈನ್ ಅನ್ನೋ ರಾಷ್ಟ್ರ ಸ್ಥಾಪನೆಗಾಗಿ ಯುದ್ಧಕ್ಕೆ ಬಂದ್ವು ಅವು. ಹೌದಾ? ಹಾಗಿದ್ರೆ 1950ಗೆ ವೆಸ್ಟ್ ಬ್ಯಾಂಕ್ನ ಯಾಕೆ ಜೋರ್ಡನ್ ಆಕ್ರಮಿಸಿಕೊಳ್ತು? ಆಕ್ರಮಿಸಿಕೊಂಡಿತು. 1967ನಲ್ಲಿ ಇಸ್ರೇಲ್ ಯಾಕೆ ಜೋರ್ಡನ್ ಮೇಲೆ ದಂಡ ಎತ್ಕೊಂಡು ಹೋಗಿ ವೆಸ್ಟ್ ಬ್ಯಾಂಕನ್ನು ಜೋರ್ಡನ್ನಿಂದ ಸಪ್ರೇಟ್ ಮಾಡ್ತು? ವೈ ಜೋರ್ಡನ್ ವಾಸ್ ರೂಲಿಂಗ್ ಪ್ಯಾಲೆಸ್ಟೈನ್? ವೈ ಗಾಜಾ ವಾಸ್ ರೂಲ್ಡ್ ಬೈ ಈಜಿಪ್ಟ್? ಇದು ಆಕ್ಚುಲಿ ಚೆನ್ನಾಗಿರೋದು. ದ ಥಿಂಗ್ ಈಸ್, ಪ್ಯಾಲೆಸ್ಟೈನ್ ಅನ್ನುವ ಸ್ವತಂತ್ರ ರಾಷ್ಟ್ರ ಮಾಡಿಕೊಡಬೇಕು ಅನ್ನುವ ಕನಸು ಇಸ್ಲಾಮಿಕ್ ರಾಷ್ಟ್ರಗಳಿಗಿತ್ತ? ವೆನ್ ಇಟ್ ಆಲ್ ಸ್ಟಾರ್ಟೆಡ್ ಇತ್ತಾ? ನಾವೊಂದು ಕ್ವೆಶನ್ ಹೇಳ್ತೇನೆ. ಈಗ US ಫಂಡ್ ಮಾಡ್ತಾ ಇದೆ ಇಸ್ರೇಲಿಗೆ, ದ ಜಿನೋಸೈಡ್ಗೆ ಫಂಡ್ ಮಾಡ್ತಾ ಇದೆ, ಹೌದಾ? ಫಸ್ಟ್ ಆನ್ಸರ್ ದಟ್ ಕ್ವೆಶ್ಚನ್. ಅವರು ಒಂದು ಕ್ವೆಶ್ಚನ್, ನಿಮ್ಮ ಕ್ವೆಶ್ಚನ್ಗೆ ಪ್ಯಾಲೆಸ್ಟೈನ್ ಅನ್ನುವ ಸ್ವತಂತ್ರ ರಾಷ್ಟ್ರ ಸ್ಥಾಪಿಸಬೇಕು ಅನ್ನುವ ಉದ್ದೇಶಕ್ಕಾಗಿ ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ದಂಡೆತ್ಕೊಂಡು ಬಂದಿದ್ದ, ಅಥವಾ ಆ ಜಾಗದಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಭೂಮಿಯನ್ನು